ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಬ್ರೋಚರ್ಸ್ ಅಥವಾ ಮ್ಯಾಗ್ಝಿನ್ಗಳಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ಗಳನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲು ನನ್ನದೊಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟ್ ನಾನು ಒಂದು ಪೇಜನ್ನು ತೊಗೊಂಡಿದ್ದೀನಿ, ಮ್ಯಾಗ್ಝಿನ್ನಿಂದ ಒಂದು ಪೇಜನ್ನು ತೊಗೊಂಡಿದ್ದೆ, ಅಡ್ವರ್ಟೈಸ್ಮೆಂಟ್ ಪೇಪರ್ನ ಸೈಜನ್ನು ತೊಗೊಂಡಿದ್ದೀನಿ. ಸೊ ಈಗ ನಾನು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡ್ಬೋದು, ಅಥವಾ ನೀವು ಫೈಲಲ್ಲಿ ಇರುವಂಥ ಪ್ಲೇಸ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ, ಇದರಲ್ಲಿ ನೀವು ತೊಗೋಬೋದು. ಸೊ ನಾನಿಲ್ಲಿ ಬ್ಯಾಕ್ಗ್ರೌಂಡ್ಸ್ ಬೇಕಿದೆ. ಸೊ ಆದ್ದರಿಂದ ಈ ಬ್ಯಾಕ್ಗ್ರೌಂಡ್ಸನ್ನು ನಾನು ತೊಗೊತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ಸ್ ನನಗೆ ಬೇಕಾಗಿರುವಂಥ ಬ್ಯಾಕ್ಗ್ರೌಂಡ್ಸನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಇಂಟರ್ನೆಟ್ಟಿಂದ. ಸೊ ಆ ಬ್ಯಾಕ್ಗ್ರೌಂಡ್ಸನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ರೆಕ್ಟ್ಯಾಂಗಲ್ ಶೇಪ್ನ ಸಹಾಯದಿಂದ ಕೆಳಗಡೆ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ನಾನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ರೆಡ್ ಕಲರನ್ನು ಕೊಡ್ತಾಯಿದ್ದೀನಿ. ಸೊ ರೆಡ್ ಕಲರನ್ನು ಕೊಟ್ಟಿದ್ದೀನಿ. ಕಲರ್ ಪ್ಯಾಲೆಟಿಗೆ ಹೋಗಿ ಈ ಕಲರ್ ಪ್ಯಾಲೆಟಲ್ಲಿ ಮಧ್ಯದಲ್ಲಿ ಇಲ್ಲಿರುವಂಥ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ರೆಡ್ಡನ್ನು ಚೂಸ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನೊಂದು ನನಗೆ ಮಧ್ಯದಲ್ಲಿ ಒಂದು ಡಿಸೈನ್ಸ್ ಬೇಕು. ಅದಕ್ಕೆ ನನಗೆ ಇಷ್ಟವಾದಂಥ ಡಿಸೈನ್ಸನ್ನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ಯಾವ ಡಿಸೈನ್ಸ್ ಬೇಕು ಅದನ್ನ ನಾನು JPG ಕನ್ವರ್ಟ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನಂತರ ನಾನು ಇಲ್ಲೊಂದು ಪಿಕ್ಚರ್ಸನ್ನು ಹಾಕೋಬೇಕು. ಇದಕ್ಕೆ ಟೆಸ್ಟ್ ಎಲಿಪ್ಸ್ ರೆಕ್ಟ್ಯಾಂಗಲ್ ಟೂಲನ್ನು ತೊಗೊತಾ ಇದ್ದೀನಿ. ತೊಗೊಂಡು ಇಲ್ಲಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಔಟ್ಲೈನನ್ನು ನಾನು ಹಾಕ್ಕೊತಾ ಇದ್ದೀನಿ. ಔಟ್ಲೈನ್ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕು ಅಂತ ಎಲಿಮೆಂಟ್ ಮೆನುವಲ್ಲಿ ಸ್ಟ್ರೋಕಿಗೆ ಹೋಗಿ ಸ್ಟ್ರೋಕಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೋಕನ್ನು ತೊಗೊಂಡಿದ್ದೀನಿ. ಸೊ ಈಗ ಫೈಲ್ ಮೆನುವಲ್ಲಿ ಪ್ಲೇಸಿಗೆ ಹೋಗಿ ನಾನು ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ. ಸೊ ನನ್ನ ಪಿಕ್ಚರ್ಸ್ ಎಲ್ಲಿದೆ ಸಿಸ್ಟಮಲ್ಲಿ ಅಲ್ಲಿಗೆ ಹೋಗಿ ನಾನು ಪಿಕ್ಚರ್ಸನ್ನು ತೊಗೊತಾ ಇದ್ದೀನಿ. ಸೊ ಈಗ ಪಿಕ್ಚರ್ಸ್ ಇದರಲ್ಲಿ ಬಂದಿದೆ. ಸೊ ಇದನ್ನ ನಾನು ಕರೆಕ್ಟ್ ಸೆಟ್ ಮಾಡಬೇಕು ಅಂದರೆ ಎಲಿಮೆಂಟ್ ಮೆನುವಲ್ಲಿ ಫ್ರೇಮ್ ಆಪ್ಷನ್ಸ್ಗೆ ಹೋಗಿ ಇಲ್ಲಿ ಲೆಫ್ಟ್ ಟಾಪ್ ಇದೆಯಲ್ಲ ಅದನ್ನು ನಾವು ಎರಡನ್ನು ಸೆಂಟರ್ ಮಾಡಿಕೊಂಡು ಓಕೆ ಕೊಡಬೇಕು. ಸೊ ಈಗ ಸೆಂಟರ್ಗೆ ಬಂದಿದೆ ಪಿಕ್ಚರ್ಸು. ಸೊ ಇದನ್ನು ಕರೆಕ್ಟಾಗಿ ಕುಂದಿರಿಸ್ಬೇಕು ಅಂದರೆ ಸೊ ಎಲಿಮೆಂಟ್ ಮೆನುವಲ್ಲಿ ಫ್ರೇಮ್ಸಿಗೆ ಹೋಗಿ ಸ್ಕೇಲ್ ಕಂಟೆಂಟ್ ಟು ಫಿಟ್ ನೇಮ್ ಅಂತ ಇದೆ, ಅಲ್ಲಿ ಕೊಡಿ. ಸೊ ಇವಾಗ ನಾನು ಮತ್ತೆ ಪುನಃ ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ಸಲ್ಲಿ ತೊಗೊತಾ ಇದ್ದೀನಿ. ಸೈಜ್ ಫ್ರಮ್ ಟು ಫಿಟ್ ಕಂಟೆಂಟ್ ಅಂತ ಇದೆಯಲ್ಲ ಇದನ್ನ ತೊಗೊತಾ ಇದ್ದೀನಿ. ಸೊ ಇವಾಗ ನಾನು ಇದನ್ನ ಪಾಯಿಂಟರ್ ಟೂಲ್ನ ಮೂಲಕ ನನಗೆ ಎಲ್ಲಿ ಬೇಕು ಅಲ್ಲಿ ಸೆಲೆಕ್ಷನ್ ಮಾಡಿ ಇಡ್ತಾಯಿದ್ದೀನಿ. ಸೊ ಆಮೇಲೆ ನಾನು ರೆಕ್ಟ್ಯಾಂಗಲ್ ಶೇಪ್ನ ಸಹಾಯದಿಂದ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ನಾನು ತೊಗೊತಾ ಇದ್ದೀನಿ. ಸೊ ಈ ರೆಕ್ಟ್ಯಾಂಗಲ್ ಶೇಪಿಗೆ ನಾನು ಔಟ್ಲೈನಿಗೆ ರೆಡ್ ಕಲರನ್ನು ಕೊಡ್ತಾಯಿದ್ದೀನಿ. ಸೊ ಔಟ್ಲೈನ್ ಸ್ವಲ್ಪ ದಪ್ಪ ಬರಬೇಕಾದ್ರೆ ಎಲಿಮೆಂಟ್ ಮೆನುವಲ್ಲಿ ಸ್ಟ್ರೋಕನ್ನು ತಗೊಳ್ಳಿ. ಸೊ ಈಗ ನನಗದು ಸ್ವಲ್ಪ ಚಿಕ್ಕದಾಗಬೇಕು ಅಂತ ಇದ್ದರೆ ಸ್ವಲ್ಪ ಇದನ್ನ ಚಿಕ್ಕದು ಮಾಡ್ಕೊತೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ದೇವರ ಫೋಟೋನ ಅಪ್ಲೈ ಮಾಡಬೇಕು. ಅದಕ್ಕೆ ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ಟೆಸ್ಟ್ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ. ಫೈಲಿಗೆ ಹೋಗಿ ಪ್ಲೇಸಲ್ಲಿ ಹೋಗಿ ಸೊ ನನ್ನೊಂದು ಗಾಡ್ ಫೋಟೋಸ್ ಎಲ್ಲಿದೆ ಅಲ್ಲಿ ನಾನು ಗಾಡ್ ಫೋಟೋಸನ್ನು ತೊಗೊತಾ ಇದ್ದೀನಿ. ಸೊ ಈ ರೀತಿ ಈಗ ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ಸ್ ಸೆಂಟರ್, ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ಸ್, ಸ್ಕೇಲ್ ಕಂಟೆಂಟ್ ಟು ಫಿಟ್, ಎಲಿಮೆಂಟ್ ಮೆನು ಫ್ರೇಮ್ ಆಪ್ಷನ್ಸ್, ಸೈಜ್ ಫ್ರೇಮ್ ಟು ಫಿಟ್ ಕಂಟೆಂಟ್. ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಈಗ ನಾನು ಕಂಟೆಂಟನ್ನು ಟೆಸ್ಟನ್ನು ಆ್ಯಡ್ ಮಾಡಬೇಕು. ಸೊ ಈಗ ನಾನಿಲ್ಲಿ ಟೆಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೆಸ್ಟ್ ಟೂಲ್ನ ಸಹಾಯದಿಂದ ಟೆಸ್ಟನ್ನು ಬರ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಟೆಸ್ಟನ್ನು ಬರ್ಕೊಂಡಿದ್ದೀನಿ. ಈಗ ಈ ಟೆಸ್ಟನ್ನು ನಮಗೆ ಬೇಕಾದಂಥ ಜಾಗದಲ್ಲಿ ಇದನ್ನ
ಜೋಡಿಸ್ಕೊತಾ ಇದ್ದೀನಿ. ಸೊ ಈ ಟೆಸ್ಟನ್ನು ಸೆಲೆಕ್ಟ್ ಮಾಡಿ ಇದಕ್ಕೆ ಹೈಲೈಟ್ ಆಗಬೇಕು ಅಂದರೆ ಟೆಸ್ಟಿನ ಅಪೋಸಿಟ್ ಕಲರನ್ನು ಏನು ಬ್ಯಾಕ್ಗ್ರೌಂಡ್ ಹಾಕಿದ್ದೀರ ಅದರ ಅಪೋಸಿಟ್ ಕಲರನ್ನು ಇಲ್ಲಿ ಕೊಡಬೇಕಾಗುತ್ತೆ ನೀವು. ಸೊ ನಾನಿಲ್ಲಿ ಅಪೋಸಿಟ್ ಕಲರನ್ನು ತೊಗೊತಾ ಇದ್ದೀನಿ. ನೋಡಿ ಈಗ ನೆಕ್ಸ್ಟ್ ಉಳಿದ ಟೆಸ್ಟ್ಗಳನ್ನು ಹಾಗೆ ಆ್ಯಡ್ ಮಾಡಿ ನೋಡಿ ಇಲ್ಲಿ ಟೆಸ್ಟನ್ನು ಟೈಪ್ ಮಾಡಿದ್ದೀನಿ. ಈಗ ನಾನು ಟೆಸ್ಟಿಗೆ ಕಲರನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಇದು ವೈಟ್ ಬೇಕಿದೆ, ಸೊ ವೈಟ್ ಮಾಡ್ಕೊತಾ ಇದ್ದೀನಿ. ಈ ಕಡೆದು ನಾನು ವೈಟ್ ಮಾಡ್ಕೊತಾ ಇದ್ದೀನಿ, ಬ್ಲ್ಯಾಕ್ ಇರೋದನ್ನ ವೈಟ್ ಮಾಡಿ. ಈ ಮಧ್ಯದಲ್ಲಿ ಏನಿದೆಯಲ್ಲ ಇದನ್ನು ನಾನು ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ರೆಡ್ ಮಾಡ್ಕೊಂಡಿದ್ದೀನಿ. ಬೋಲ್ಡ್ ಮಾಡ್ಕೊಳ್ಳಿ, ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಬೋಲ್ಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಇನ್ನು ಉಳಿದಿದ್ದು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು. ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನುಡಿಯನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ, ನುಡಿಯನ್ನು ನಿರ್ಗಮನ ಮಾಡ್ಕೊತಾ ಇದ್ದೀನಿ. ಸೊ ಈಗ ನನಗೆ ಇಂಗ್ಲೀಷ್ ಟೈಪಿಂಗ್ ಬೇಕು. ಸೊ ಇಂಗ್ಲೀಷ್ ಟೈಪಿಂಗನ್ನು ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ. ಸೈಜಸ್ ನಿಮ್ಗೆ ಬೇಕಾದಷ್ಟು ಸೈಜಸ್ಸನ್ನು ಇಟ್ಕೊಳ್ಳಿ. ಸೊ ಈಗ ಟೆಸ್ಟ್ ಟೂಲ್ನ ಸಹಾಯದಿಂದ ಈ ಟೆಸ್ಟನ್ನು ಇಲ್ಲಿ ಜೋಡಿಸ್ಕೊಳ್ಳಿ. ನಿಮ್ಗೆ ಯಾವುದು ಕಂಫರ್ಟೇಬಲ್ ಇದೆ ಆ ಒಂದು ಟೆಸ್ಟನ್ನು ಕೊಡಿ. ಸೊ ಹಾಗೆ ಇಲ್ಲಿ ನಾನು ಉಳಿದೆಲ್ಲ ಟೆಸ್ಟ್ಗಳನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನಾನು ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಬೋಲ್ಡ್ ಮಾಡಿಕೊಂಡು ಅದರ ಸೈಜಸ್ಸನ್ನು ಸೊ ಈ ರೀತಿ ಅಲ್ಲ. ಇಲ್ಲಿ ನಾನು ಇಲ್ಲಿ ಒಂದು ಸ್ವಲ್ಪ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಾನು ಅಡ್ರೆಸ್ಸನ್ನು ಎಂಟ್ರಿ ಮಾಡ್ತಾಯಿದ್ದೀನಿ.
ನೋಡಿ ಈ ರೀತಿ ಟೆಸ್ಟನ್ನು ಇದು ಮಾಡ್ಕೊಳ್ಳಿ. ನಾನು ಸೈಜಸ್ಸನ್ನು ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ಓಕೆ, ಈ ರೀತಿಯಾಗಿ. ಸೊ ಇಲ್ಲಿ ನನಗೆ ಏನಾದರೂ ಟೆಸ್ಟನ್ನು ಆ್ಯಡ್ ಮಾಡಬೇಕು ಅಂತಿದ್ದರೆ ನೋಡಿ, ಈ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಈಗ ನಾನು ಇಷ್ಟೊಂದು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಟೆಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ಸನ್ನು ಹಾಕ್ಕೊಂಡು ಇಲ್ಲಿ ನಾನು ಟೈಪ್ ಮೆನುಗೆ ಹೋಗ್ತಾಯಿದ್ದೀನಿ. ಟೈಪ್ ಮೆನುಗಿಂತಲೂ ನಿಮ್ಗೆ ಇಲ್ಲೇ ಸಿಗುತ್ತೆ ನೋಡಿ. ಈ ಒಂದು ಟೆಸ್ಟಿಗೆ ನಾವು ಬುಲೆಟ್ಸನ್ನು ಹಾಕೋಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬುಲೆಟ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ ನಮ್ಗೆ ಯಾವ್ದಾದ್ರು ಬುಲೆಟ್ಸ್ ಬೇಕಿದ್ರೆ ಓಕೆ ಮಾಡ್ಕೊಳ್ಳಿ. ಸೊ ಓಕೆ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೊ ನಾವು ಟೆಸ್ಟನ್ನು ಸ್ವಲ್ಪ ಈ ಕಡೆ ಜೋಡಿಸ್ಕೋಬೇಕಾಗತ್ತೆ. ಇದನ್ನ ಬೋಲ್ಡ್ ಕೂಡ ಮಾಡ್ಕೋಬೋದು.
ಸರಿತೀನಿ. ಈ ರೀತಿಯಾಗಿ ಡಿಸೈನನ್ನು ಮಾಡಿ ನೀವು ಕೂಡ ಇಂಥ ಡಿಸೈನನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.